ಆವತ್ತು ಒಡಿಶಾದಲ್ಲಿ ಪತ್ನಿಯ ಶವವನ್ನ ಹೆಗಲ ಮೇಲೆ ಗಂಡ ಹೊತ್ತು ಸಾಕ್ತಾ ಇರೋದನ್ನ ನೋಡಿ ಅಯ್ಯೋ ನಮ್ಮ ಸಮಾಜದ ವ್ಯವಸ್ಥೆ ಎಲ್ಲಿಗೆ ಬಂತಪ್ಪ ಅಂತ ನಮ್ಮ ಕರ್ನಾಟಕದ ಜನ ಮರುಗಿದ್ರು. ಆದ್ರೆ ಅದೇ ಮಾದರಿಯ ಪ್ರಕರಣ ನಮ್ಮ ರಾಜ್ಯದಲ್ಲೂ ಕೂಡ ನಡೆದಿದೆ ಅಂದ್ರೆ ಅದಕ್ಕಿಂತ ಘೋರ ಅಮಾನವೀಯ ಅಂತ ಇನ್ನೇನಿದೆ ಅಂತ ಕೂಡ ಅನಿಸದೇ ಇರೋದಿಲ್ಲ. ಆದ್ರೆ ಈ ಪ್ರಕರಣ ನಿಜಕ್ಕೂ ಕೂಡ ಹೃದಯ ವಿದ್ರಾವಕ. ಹೆತ್ತೊಡಲಿಗೆ ಸಾವಿನ ಶೋಕ ಸಹಿಸಲಾಗ್ತಿಲ್ಲ. ಹೆಗಲಲ್ಲಿ ಆಡಿಸಿ ಬೆಳೆಸಿದ ಅಪ್ಪಂಗೆ ಆ ಆಘಾತ ಸಹಿಸಿಕೊಳ್ಳಲಾಗ್ತಿಲ್ಲ. ಜಗಳವಾಡ್ದ ಮುದ್ದಾಡ್ದ ತಂಗಿ ಜೊತೆ ಬೆಳೆದ ಅಣ್ಣಂಗೆ ನಿನ್ನೆ ನಡೆದ ಆ ಘಟನೆ ಮರೆಯೋಕಾಗ್ತಿಲ್ಲ. ನಿಜಕ್ಕೂ ಇವರ ಪರಿಸ್ಥಿತಿ ಇನ್ಯಾರಿಗೂ ಬರದೇ ಇರಲಿ. ಈ ತಂದೆಗೆ ಬಂದ ಗತಿ ಯಾವ ತಂದೆಗೂ ಬರದೇ ಇರಲಿ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದ್ಲು ಮಗಳು. ಮಗಳ ಶವವನ್ನು ಸಾಗಿಸಲು ಸಿಗಲಿಲ್ಲ ಆಂಬ್ಯುಲೆನ್ಸ್. ಟಿವಿಎಸ್ನಲ್ಲಿ ಮಗಳ ಶವ ಸಾಗಿಸಿದ ನತದೃಷ್ಟ ಅಪ್ಪ. ಇದು ಎಂಥವರ ಕರುಳು ಹಿಂಡುವ ಮಾನವೀಯತೆಯನ್ನೇ ಪ್ರಶ್ನೆ ಮಾಡುವ ಘಟನೆ. ಹೌದು, ಇಂಥದೊಂದು ಹೃದಯ ವಿದ್ರಾವಕ ಘಟನೆ ನಡೆದಿರುವುದು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ. ಕಳೆದ ಶನಿವಾರ ತಿಮ್ಮಪ್ಪ ಅವರ ಮಗಳು 20 ವರ್ಷದ ರತ್ನಮ್ಮ ತೀವ್ರ ಜ್ವರದಿಂದ ಬಳಲುತ್ತಿದ್ಲು. ಕೂಡಲೇ ತಂದೆ ಕೋಡಿಗೇನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಮಗಳನ್ನ ಕರೆದುಕೊಂಡು ಬಂದ್ರು. ಆದ್ರೆ ಆಸ್ಪತ್ರೆಯಲ್ಲಿ ವೈದ್ಯರೂ ಇರಲಿಲ್ಲ. ಬಳಿಕ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಮನೆಗೆ ವಾಪಸ್ಸಾದ್ರು. ಹೀಗಿದ್ರೂ ಸಹ ರತ್ನಮ್ಮಳಿಗೆ ಜ್ವರ ಕಡಿಮೆ ಆಗಲಿಲ್ಲ. ಹೀಗಾಗಿ ಮತ್ತೆ ನಿನ್ನೆ ಬೆಳಿಗ್ಗೆ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ. ಆಗ ವೈದ್ಯರು ನೀವು ಆದಷ್ಟು ಬೇಗ ತುಮಕೂರಲ್ಲಿ ಯಾವುದಾದ್ರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಆದರೆ ತಿಮ್ಮಪ್ಪ ಬಡವರಾದ ಕಾರಣ ಸಮೀಪ ಇದ್ದ ಕೊಡಿಗೇನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಅಲ್ಲಿ ವೈದ್ಯರೂ ಇರಲಿಲ್ಲ. ರತ್ನಮ್ಮಳ ಅಣ್ಣ ರಾಜು ವೈದ್ಯರನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರುವಷ್ಟರಲ್ಲಿ ರತ್ನಮ್ಮ ತನ್ನ ತಂದೆಯನ್ನ ಅಪ್ಪಿಕೊಂಡು ಪ್ರಾಣ ಬಿಟ್ಟಿದ್ದಾಳೆ. ತನ್ನ ಮಡಿಲಲ್ಲೇ ಮಗಳು ಪ್ರಾಣ ಬಿಟ್ಟ ನೋವು ಒಂದೆಡೆಯಾದ್ರೆ ಮತ್ತೊಂದೆಡೆ ಮಗಳ ಶವವನ್ನು ಸಾಗಿಸಲು ಆಂಬ್ಯುಲೆನ್ಸ್ ಸಿಗದೆ ತಿಮ್ಮಪ್ಪ ಕುಸಿದು ಹೋಗ್ತಾರೆ. ನಂತರ ತಮ್ಮ ಟಿವಿಎಸ್ ಮೊಪೇಡ್ನಲ್ಲೇ ಮಗಳ ಶವ ಸಾಗಿಸಲು ಮುಂದಾಗ್ತಾರೆ. ರತ್ನಮ್ಮಳ ಅಣ್ಣ ಮೊಪೇಡ್ ಓಡಿಸ್ತಾನೆ. ಅಪ್ಪ ಮಗಳ ಶವವನ್ನ ಕೈಯಲ್ಲಿ ಹಿಡಿದುಕೊಂಡು ತನ್ನ ದಯನೀಯ ಸ್ಥಿತಿಗೆ ಕಣ್ಣೀರು ಹಾಕ್ತಾ ಮನೆಗೆ ಬರ್ತಾರೆ. ನನ್ನ ಮಗನೋ ನನ್ನ ಅಳಿಯ ಮುದ್ದಿನಹಳ್ಳಿ ಡಾಕ್ಟ್ರನ್ನ ಕರ್ಕೊಬರಕ್ಕೆ ಹೋದ್ರು. ಅಷ್ಟಲ್ಲಿಗೆ ಆ ಡಾಕ್ಟ್ರ್ ಬರೋ ಹೊತ್ತಿಗೆ ಹಿಂಗೆ ಹಾಕೊಂಡು ಕೂಕೊಂಡಿದ್ದು ಹಿಂಗೆ ಅಲ್ಲಿ ಹಾಸ್ಪಿಟ್ಲಿಗೆ ಗೊರ ಅಂತಿದ್ದು. ಯಾಕೋ ತಣ್ಣಗಾಗ್ಬಿಡ್ತು ಮೈ, ಗೊರಗೊಡ ನಿಂತೋಯ್ತು. ಅವಾಗ ಆಗೋಯ್ತಪ್ಪ ನನ್ನ ಮಗಳ ಕತೆ ಅಂತಂದೇಳಿ ಅಲ್ಲೇ ಬಿದ್ದೋಗ್ಬಿಟ್ಟೆ ಸರ್. ಇನ್ನು ಆಂಬ್ಲೆನ್ಸ್ ನೋಡೋಕೆ ಹೋದ್ರೆ ಅಲ್ಲಿ ಆಂಬ್ಲೆನ್ಸ್ ಇಲ್ಲ, ಏನಿಲ್ಲ. ನಡೀರಪ್ಪ ಕಾಸಿಲ್ಲ ಅಂತಂದೇಳಿ ಗಾಡಿಗೆ ಕೊಂಡಿಸ್ಕೊಂಡು ಗಾಡಿಗೆ ಹಾಕಿ ಬಂದ್ವಿ ಸರ್. ಅದನ್ನು ಯಾರು ಕೇಳಿದ್ರೆ ಅಲ್ಲೇನು ಮಕ್ಕಳೇ ಗದ್ರಿ ಹಾಕ್ತಾರೆ ಸರ್. ನಡಿಯ ಆ ಕಡೆಗೆ ಹಾಕೊಂಡು ಯಾರು ಎತ್ಕೊಂಡಾಗ ಮೇಲಕ್ಕೆ ಅಂತಾರೆ ಅಲ್ಲಿ ಹಾಸ್ಪಿಟಲ್ಗೆ. ಇನ್ನು ರತ್ನಮ್ಮಳಿಗೆ ಸೂಕ್ತ ಚಿಕಿತ್ಸೆ ಸಿಕ್ಕಿದಿದ್ರೆ ಬದುಕುವ ಸಾಧ್ಯತೆ ತುಂಬಾ ಇತ್ತು. ಆದರೆ 2-3 ಆಸ್ಪತ್ರೆಗೆ ಹೋದ್ರೂ ರತ್ನಮ್ಮಳಿಗೆ ಸರಿಯಾಗಿ ಚಿಕಿತ್ಸೆ ದೊರೀಲೇ ಇಲ್ಲ. ಆಸ್ಪತ್ರೆಯಲ್ಲೇ ವೈದ್ಯರು ಹಾಗೂ ಆಂಬ್ಯುಲೆನ್ಸ್ ಇದ್ದಿದ್ರೆ ಮಗಳು ಉಳಿತಿದ್ಲು ಅಂತ ಹೆತ್ತಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಆಗಲ್ಲ ಅಂದಿದ್ದು ನಾವೆಲ್ಲನ ಕರ್ಕೊಂಡೋಗಿ ತೋರ್ಸ್ಕೊಂತಿದ್ವಿ. ಇಲ್ಲಿಗೆ ಕರ್ಕೊಬರ್ರಿ ಅಂತ ಯಾಕೆ ಹೇಳಿರಿ ಸರ್? ಇಲ್ಲಿಗೆ ಹಂಗಂದಿದ್ರೆ ನಾವು ರಾತ್ರಿನೇ ಹೇಳಿದ್ವಿ. ಆಗಲ್ಲ ಅಂದಿದ್ರಿ ಎಲ್ಕನ ಆಂಬ್ಲೆನ್ಸ್ ಏನೋ ಮಾಡಿ ಕೈ ಕಾಲು ಹಿಡ್ಕೊಂಡು ಯಾರನ್ನ ಕರ್ಕೊಂಡು ಹೋಗ್ತಿದ್ವಿ. ಆಂಬ್ಲೆನ್ಸು ಇಲ್ಲ ಏನಿಲ್ಲ, ನಾವು ಇನ್ನೆಲ್ಗೆ ಹಾಕೊಂಡು ಹೋಗೋಣ ಸರ್ ಹೇಳ್ರಿ. ಅವಾಗ ಅಲ್ಲಿ ನೋಡ್ಕೊಂಡು ಅದೇ ಬಂದಿದ್ದೀವಿ ಸರ್. ಇಲ್ಲಿ ರತ್ನಮ್ಮಳ ಆಯಸ್ಸು ಇಷ್ಟೇ ಇತ್ತೇನೋ, ಆದರೆ ಈಕೆ ಸಾವನ್ನಪ್ಪಿದ್ದ ಸ್ಥಿತಿ ಮಾತ್ರ ನಿಜಕ್ಕೂ ದುರಂತ. ಇನ್ನು ಸತ್ತ ಮೇಲೆ ಈಕೆಯ ಶವವನ್ನು ಸಾಗಿಸಲು ಹೆತ್ತಪ್ಪನ ಪಾಡು ಇದಕ್ಕಿಂತಲೂ ಘೋರ. ಇವರು ಶವ ಸಾಗಿಸಲು ಪಟ್ಟ ಪಾಡು ನೋಡಿದ್ರೆ ನಮ್ಮ ಸರ್ಕಾರಿ ವ್ಯವಸ್ಥೆ ಸತ್ತು ಹೋಗಿದೆ ಅಂತ ಅನ್ನಿಸದೇ ಇರುತ್ತಾ? ಮಹೇಶ್, TV9 ತುಮಕೂರು.